ಜಾತಿ ಗಣತಿ ಮಾಡಿ ಕ್ಯಾಬಿನೆಟ್ ಬರ್ಬೇಕಾಯ್ತು ಸರ್. ಕ್ಯಾಬಿನೆಟ್ ನಡೆಯೋದು ಅನುಮಾನ ಅಂತ ಇದ್ದಾರೆ ಸರ್. ಏನು ಸರ್ ಕ್ಯಾಬಿನೆಟ್ ನಡೀತದೆ, ಏನು ಕ್ಯಾಬಿನೆಟ್ ಇಲ್ವಾ? ನಾಳೆ ನಡೀದೇ ಇರ್ತದೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ ಎಂಗೇಜ್ಮೆಂಟ್. ಆಲ್ರೆಡಿ ಮಿನಿಸ್ಟರ್ಗಳ ಅಭಿಪ್ರಾಯ ಕೇಳಿದ್ದಾರೆ. ವೆನೆವರ್ ದಿ ಕ್ಯಾಬಿನೆಟ್ ಮೀಟ್ಸ್ ಕೊಡ್ತಾರೆ ಅಭಿಪ್ರಾಯ. ಮುಂದಿನ ಕ್ಯಾಬಿನೆಟ್ ಚರ್ಚೆ ಬರ್ಬೋದಾ ಸರ್? ಅಭಿಪ್ರಾಯ ಕೊಡಿ ಅಂತ ಈಗ ಆಲ್ರೆಡಿ ಸೂಚನೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಡಿಸಿಷನ್ ಆಗಿದೆ. ಸೊ ಅಭಿಪ್ರಾಯ ಕೊಡಬೇಕು. ಅವರೆಲ್ಲ ಅಧ್ಯಯನ ಮಾಡ್ತಾರೆ, ಕಾಲಾವಕಾಶ ಕೇಳಿದ್ದಾರೆ, ಬಂದ ಮೇಲೆ ಕೊಡ್ತಾರೆ ಸರ್. ಈಗ ಈ ಜಾತಿ ಗಣತಿಯಿಂದನೇ ನಾಯಕತ್ವ ಬದಲಾವಣೆನೂ ಕೂಡ ಚರ್ಚೆಗಳು ಬರ್ತಾ ಇದೆ ಸರ್. ಈಗ ಲಿಂಗಾಯತರು ಒಕ್ಕಲಿಗರು ಎಲ್ಲರೂ ಒಂದಾಗಿದ್ದಾರೆ. ಸಿಎಂ ಅವ್ರಿಗೆ ಮುಂದೆ ಏನಾದರೂ ಸಂಕಷ್ಟ ಎದುರಾಗುತ್ತೆ ಸರ್ ಇದೇ ವಿಚಾರವಾಗಿ? ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನೋ ರಿಲೆವೆನ್ಸಿ. There are two different subjects. Question of CM does not arise. This is a different matter. It is a socio-economical education survey. ಬಟ್ ಅವರು ಜಾತಿ ಗಣತಿ ಅಂತಾನೆ ಪರಿಗಣಿಸ್ತಾ ಇದ್ದಾರೆ ಸರ್. ಯಾರು ಹೆಂಗ್ಯಾರು ಪರಿಗಣಿಸಬೇಕು? ಸಬ್ಜೆಕ್ಟ್ ಮ್ಯಾಟರ್ ಡಿಫರೆಂಟ್ ಅಲ್ವಾ ಸರ್? ಆಮೇಲೆ ಇನ್ನೊಂದು ನಿಮ್ಮ ಇಲಾಖೆದು ಈ ಮೊರಾರ್ಜಿ ದೇಸಾಯಿ ಶಾಲೆಗಳಿಗೆ ಒಂದು 52,000 ಒಂದು ಅವೈಲೇಬಲ್ ಇರೋದು, ಬಟ್ 2 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬರ್ತಾ ಇದೆ ಸರ್. ತುಂಬಾ ಡಿಮ್ಯಾಂಡ್ ಇದೆ, ಒಳ್ಳೆ ಎಜುಕೇಶನ್ ಇದೆ ಮತ್ತು ಜನರಲ್ ಇದಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಆಫ್ ಪಾಸ್ ಇದೆ. 5,000 PUC ಮಕ್ಕಳು 4,000ಕ್ಕೂ ಹೆಚ್ಚು ಮಕ್ಕಳು ಪಾಸ್ ಆಗಿದ್ದಾರೆ, ತೇರ್ಗಡೆ ಆಗಿದೆ ಒಳ್ಳೆ ಇದರಲ್ಲೇ. ಹೀಗಾಗಿ ಹೆಚ್ಚು ಮಕ್ಕಳು ಅಲ್ಲಿ ಬರೋಕ್ಕೆ ಅರ್ಜಿ ಆಗ್ತಿದೆ ಸರ್. ಈ ಸರಿ ಬರೀ 26 ಹೋಬಳಿ ಕೇಂದ್ರಗಳಿಗೆ ಅನೌನ್ಸ್ ಆಗಿದೆ. ಎಲ್ಲ ಹೋಬಳಿಗಳಲ್ಲೂ ಒಂದು ವಸತಿ ಶಾಲೆ ಇರಬೇಕು ಅಂತ ಹೇಳಿ ಸರ್ಕಾರದ ತೀರ್ಮಾನ ಆಗಿದೆ. 26 ಕೊಟ್ಟಿದ್ದಾರೆ. ಇನ್ನೂ ಒಂದು 70-75 ಇರ್ಬೋದು. ಯಾವ ಹೋಬಳಿ ಖಾಲಿ ಇದೆ ಅದನ್ನ ಮುಂದಿನ ದಿನಗಳು ಮಾಡ್ತೀವಿ. ಥ್ಯಾಂಕ್ ಯು ಸರ್.